ಗುರುಗಳೇ, ಹೆಣ್ಮಗು ಹುಡ್ತು. ಗೊತ್ತು. ನೀವು ಯಾವಾಗ ನೋಡಿದ್ರಿ ಸ್ವಾಮಿ? 20 ವರ್ಷದ ಹಿಂದೆನೆ ನೋಡ್ದೆ. ಇವ್ರಿಗೆ ಯಾರಿಗೂ ಅರ್ಥ ಆಗ್ಲಿಲ್ಲ ಗುರುಗಳೇ. ನಿನಗೇನೋ ಅರ್ಥ ಆಯ್ತು ಅನ್ನೋ ಹಾಗೆ. ಲಕ್ಷ್ಮೀಪುರದಲ್ಲಿರುವಂತ ನಾಗಲಕ್ಷ್ಮಿ ದೇವಸ್ಥಾನಕ್ಕೆ ವಿಶಾಲ್ ಅವರ ಮಾತೆ ಗಾಯತ್ರಿ ದೇವಿಯವರು ಅಮ್ಮನವರಿಗೆ ಅಭಿಷೇಕ ಮಾಡಿಸಿದ್ರಲ್ಲ ಮಾತೆ. ಗಾಯತ್ರಿ ಅಮ್ಮವರು ಅಮ್ಮನವ್ರ ದೇವಸ್ಥಾನಕ್ಕೆ ಹೋದಾಗ ಸಿಕ್ಕಿದ್ರ ಸ್ವಾಮೀಜಿ? ಹೌದು ನಯನಿ. ಆ ದಿನ ಅವರು ಪ್ರತಿಫಲವಾಗಿ ನಾಗಾಂಶನ ಕೇಳ್ಕೊಂಡ್ರು. ಅಲ್ಲ, ಏನ್ ಮಾತಾಡ್ತಿದಾರೆ ಇವರು? ದೊಡ್ಡತ್ತೆ ಬೇಡ್ಕೊಂಡಿರೋದಕ್ಕೆ ನಂಗ್ ಮಗು ಆಯ್ತಾ? ವಿಶಾಲ್ ಒಬ್ನೇ ಅಲ್ವಾ ಮಗ? ಸೊಸೆಯಾಗಿ ನೈನಿನ್ ಬಯಸಿದ್ರೆ ಅರ್ಥ ಇದೆ ಅಲ್ಲ. ಸುಮ್ಮನ ಚಿಕ್ಕ ಸೊಸೆಯಾಗಿ ಬರ್ತಾಳೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯನೇ ಇಲ್ಲ ಅಲ್ವಾ? ಯಾರಿಗ್ ಗೊತ್ತು? ನಿಮ್ಮಮ್ಮನ್ ಮುಖ ನೋಡಿ ಇವಳು ಯಾವಾಗ ಬೇಕಾದ್ರೂ ನನ್ ಸೌತಿ ಆಗ್ಬೋದು ಅಂತ ಅನುಮಾನ ಬಂದಿರ್ಬೋದೇನೋ. ಏಯ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ ಇಲ್ಲ ಹಲ್ಲು ಉದುರ್ಸ್ಬಿಡ್ಲಾ? ಯಾವ ಹಲ್ಲು? ಸುಮ್ನಿರೇ ನೀನು. ಮೊದ್ಲೇ ಕನ್ಫ್ಯೂಸ್ ಆಗಿದ್ದೀವಿ, ಮಧ್ಯದಲ್ಲಿ ನಿಂದು ಬೇರೆ. ಗುರುಗಳೇ, ಈಗ ಹುಟ್ಟಿರೋ ಮಗುಗೆ ಆ ನಾಗಲಕ್ಷ್ಮಿಗೆ ಏನಾದ್ರೂ ಸಂಬಂಧ ಇದೆ ಅಂತೀರಾ? ಹೌದು. ಆವತ್ತಾಗಿರೋ ಪರಿಣಾಮದಿಂದ ಸುಮನನಿಗೆ ಹೆಣ್ಣು ಮಗು ಜನಿಸಿದೆ. ಅವಾಗೇನಾಯ್ತು ಅಂತ ಹೇಳಿ ಗುರುಗಳೇ. ದಯವಿಟ್ಟು ಏನೋ ಹೇಳ್ಬೇಡಿ. ನಿಮ್ ಮಾತ್ ಕೇಳಿ ನನ್ ಮಗು ಮೇಲೆ ನಾನೇ ಅನುಮಾನ ಪಡೋ ಹಾಗಾಗತ್ತೆ. ತಾಯಿ ಮಗುನ್ ದೂರ ಮಾಡಿದ ಪಾಪನ ದಯವಿಟ್ಟು ನೀವ್ ತಂದ್ಕೋಬೇಡಿ. ಮೊದ್ಲು ಪೂಜೆ ಮುಗಿಸಿ ಆಮೇಲೆ ಅದೇನೋ ಒಳ್ಳೇದಾಗುತ್ತೆ ಅಂದ್ರಲ್ಲ, ಅದೇನು ಅಂತ ನೋಡೋಣ. ಖಂಡಿತ ನೋಡ್ಬೇಕು ಅಲ್ಲಬಾ. ನೈನಿ, ಮೊದಲನೇ ದಾರ ಅಮ್ಮನವ್ರಿಗೆ ಕಟ್ಟಬೇಕು, ಎರಡನೇದು ನೀನ್ ಕಟ್ಕೊಂಡು ಮೂರನೇದು ಹಾಸಿನಿ ಕಟ್ಬೇಕು. ಸರಿ ಡಮಕ್ಕ. ವಿಶಾಲ್ನ ಪೂಜಾ ಕರೀಲೇ ಇಲ್ವಲ್ಲ? ಪಾಪ ಹೇಗ್ ಬರ್ತಾನೋ ಇಲ್ವಲ್ಲ. ಚಳಿಗಾಳಿಗೆ ಇನ್ನೂ ನಡುಗ್ ಬಿಡ್ತಾನೆ. ಪಾಪದ ಕೊಡ ತುಂಬಿದ್ದಿನ ದುಷ್ಟರಿಗೆ ಕೊನೆ ಆಗೇ ಆಗತ್ತೆ ಅಂತ ತಿಳ್ಕೋಬೇಕು ಅತ್ತೆ. ಹೀಗೆ ಮಾತಾಡ್ತಾ ನಿಂತ್ರೆ ಪೂಜೆ ಆಗಲ್ವೇ ಇವತ್ತು? ನೈನಿ, ನೀನ್ ಶುರು ಮಾಡಮ್ಮ. ಆತ್ಮದ ಪರಮಾತ್ಮ ನೀನೇ, ಸೃಷ್ಟಿ ನೀನೇ, ದೃಷ್ಟಿ ನೀನೇ, ಸಕಲ ಲೋಕದ ಶಕ್ತಿ ನೀನೇ. ಅರಿಶಿನ ಕುಂಕುಮ ಭಾಗ್ಯವ ನೀಡೋ ನಿಜ ಮುತ್ತೈದೆಯು ನೀನಮ್ಮ, ಜಗವ ರಕ್ಷಿಸೋ ಅಪಾರ ಕೀರ್ತಿಯು ನಿನದಮ್ಮ.
ವರವೋ ಶಾಪವೋ ಜಗದೋದ್ಧಾರಕ್ಕೆ ಕರುಣಿಸು ತಾಯಿ ನೀನಮ್ಮ, ಕತ್ತಲ ಕಳೆದು ದಾರಿಯ ತೋರೋ ಬೆಳಕಮ್ಮ. ಮೂರು ಕಂಗಳ ಭೈರವಿ ಮಾತೆ ನೋವುಗಳೆಲ್ಲ ಸಂಹರಿಸಿ, ಶೋಕ ತುಂಬಿದ ಮನದಲ್ಲಿ ಇಂದು ದೈವಿ ರೂಪದಲ್ಲಿ ನೀ ನೆಲೆಸು. ಅಮ್ಮ ನೀನೇ, ಆತ್ಮ ನೀನೇ, ಆತ್ಮದ ಪರಮಾತ್ಮ ನೀನೇ. ನೈನಿ ಆರತಿ ಮಾಡು. ಒಂದು ನಿಮಿಷ ಕಣಮ್ಮ. ನಯನಿ, ಅಮ್ಮನವರ ಕಳಶದ ಹತ್ರ ಇರೋ ಕದಂಬ ಪುಷ್ಪನ ನಿನ್ನ ಕೈಯಲ್ಲಿ ಹಿಡ್ಕೊಂಡು ನಮಸ್ಕಾರ ಮಾಡು. ಆರತಿ ಆ ತಾಯಿನೇ ತಗೋತಾಳೆ. ನಿನ್ನ ಭಕ್ತಿಗೆ ಮೆಚ್ಚಿದ್ರೆ ಪರೀಕ್ಷೆನ ಗುರುಗಳೇ? ಅಪೇಕ್ಷೆ ಇಟ್ಕೊಳ್ಳೋಣ. ಅಮ್ಮ ಮಂಗಳಗೌರಿ, ಹೆಣ್ಣಿನ ಸೌಭಾಗ್ಯನ ಕಾಪಾಡ್ತೀಯ ಅಂತ ನೀನ್ ಪೂಜಿಸ್ತೀವಿ. ನನ್ ಗಂಡ ಮುಂಚಿನ ತರ ಆಗೋ ಹಾಗೆ ದಾರಿ ತೋರ್ಸು ತಾಯಿ. ನಿನ್ ಕೃಪೆ ನಮ್ಮ ಮೇಲಿರೋ ಹಾಗೆ ಮಾಡಮ್ಮ. ಓಂ ಲೋಕ ಜನನೈ ನಮಃ, ನಾಗೇಂದ್ರ ತನಯಾಯ ನಮಃ. ನಯನಿ, ನಿನ್ನ ಭಕ್ತಿನ ಅಮ್ಮನವರು ಮೆಚ್ಕೊಂಡಿದ್ದಾರೆ. ಮನೋಸಿದ್ಧಿ ಪ್ರಾಪ್ತಿರಸ್ತು. ನನ್ ಗಂಡನ್ನ ಕಾಪಾಡ್ಕೊಳ್ಳೋದೆ ನನ್ ಕರ್ತವ್ಯ ಸ್ವಾಮೀಜಿ. ನನ್ ಖಂಡಿತ ಧೈರ್ಯಗೆಡಲ್ಲ. ಸರಿ, ನಾನಿವಾಗ ಎಲ್ರಿಗೂ ಪ್ರಸಾದ ಕೊಡ್ತೀನಿ. ಅದಕ್ಕೆ ಆರ್ತೆ ತಗೋ. ಇಡಿಯಟ್, ಯಾಕೋ ಎಮ್ಮೆ ತರ ತುಳಿತಿದ್ಯಾ? ನಿನ್ನ ಮಗ ಅಷ್ಟೊಂದು ಶಕ್ತಿಶಾಲಿನಾಕ? ನೀ ಸುಮ್ನೆ ಇರ್ರಿ. ಹೌದು ಕಣೋ ವಲ್ಲಭ, ಆರ್ತಿ ತಗೋ ಅಂದ್ರೆ ಯಾಕೆ ಅಷ್ಟೊಂದು ಹೆದರ್ಕೊಂಡೆ ನೀನು? ಮಂಗಳಗೌರಿ ಪೂಜೆಲಿ ಆರತಿ ತಟ್ಟೆ ತನಗ್ ತಾನೇ ಗಾಳಿಲಿ ಎದ್ದು ಅಮ್ಮನವ್ರಿಗೆ ಆರತಿ ಮಾಡಿದ್ದನ್ನ ನೋಡಿದ್ರಲ್ಲತ್ತೆ, ಆವಾಗಿಂದ ಸ್ವಲ್ಪ ಭಯ ಶುರುವಾಗಿದೆ.
ಇಂಥ ಒಂದು ಅದ್ಭುತನ ನೋಡಿ ಸಾಕ್ಷಿ ಹೇಳೋ ಅದೃಷ್ಟ ಅದೆಷ್ಟು ಜನಕ್ಕೆ ಸಿಗುತ್ತೋ ಏನೋ. ನೀನೇನಾದ್ರೂ ಹೇಳು, ನಮ್ಗಂತೂ ತುಂಬಾನೇ ಭಯ ಆಗ್ತಿದೆ. ಮೊದ್ಲು ಆರ್ತಿ ತಗೋ ಅತ್ತಿಗೆ, ಎಲ್ಲಾ ಭಯನೂ ಪಟ್ಟಂತ ಹೊರಟೋಗತ್ತೆ. ಈ ತಟ್ಟೆ ಅದೇ ತಟ್ಟೆನಾ? ಇದು ಬೇರೆ ಕಣವಲ್ಲಬ. ವ್ರತ ಮುಗಿತಲ್ಲ, ಅದಕ್ಕೆ ಮುಸ್ಸಂಜೆಲೂ ಕೂಡ ದೀಪಾರಾಧನೆ ಮಾಡಿ ಆರ್ತಿ ಕೊಡ್ಬೇಕು ಅಂತ ಹೇಳಿದ್ದಾರೆ. ಕೊಟ್ಟು ಎಲ್ಲಾರ ಮುಖದ ಮಂದೇನೋ ಹಿಡಿತಿದ್ದಾಳೆ. ಯಾರು ನೆಮ್ಮದಿಯಾಗಿರೋದು ನಿಂಗೆ ಇಷ್ಟನೇ ಇಲ್ಲ. ಜೋಕ್ ಮಾಡ್ತಾ ಇದಾರೆ ಕಣೋ ಇವ್ರು. ತಗೋವಲ್ಲಬ. ಏಯ್, ಆರ್ತಿ ತಗೊಳ್ಳೋ, ತಟ್ಟೆ ಯಾಕೆ ತಗೋತಿದ್ಯಾ? ಸಾರಿ ಮ್ಯಾಮ್. ವಲ್ಲಭ, ಆರ್ತಿನ ಕಣ್ಣಿಗೇನ ಕೊತ್ಕೋತಾರೆ ಅಂತ ಗೊತ್ತಾ? ನಮ್ ಕಣ್ಣು ಯಾರ ಮೇಲೂ ದೃಷ್ಟಿ ಬೀಳ್ದೇ ಇರಲಿ ಅಂತ. ನಮ್ಮಿಂದ ಯಾರಿಗೂ ಕಷ್ಟ ಆಗದೆ ಇರ್ಲಿ ಅಂತ. ಆದ್ರೆ ಈ ಕಣ್ಣಲ್ಲೇ ಆರ್ತಿ ತಟ್ಟೆ ಹಾರೋದನ್ನು ನೋಡ್ದನಲ್ಲ ಮಾವ. ಇನ್ನೂ ಅದೇ ಶಾಕಲ್ಲಿದ್ದೀನಿ ನಾನು. ನೈನಿ ಭಕ್ತಿಗೆ ಅಮ್ನೋರ್ ಮೆಚ್ಕೊಂಡಿದ್ದಾರೆ ಅಂತ ಅರ್ಥ. ಅಲ್ಲಿ ನಡೆದಿದ್ದನ್ನೆಲ್ಲ ನೋಡಿದ್ರೆ ಆದಷ್ಟು ಬೇಗ ಖಂಡಿತ ವಿಶ್ ಮತ್ತೆ ಮೊದ್ಲಿನ ಥರ ಆಗ್ತಾನೆ. 100% ಕರೆಕ್ಟು. ನೀವು ಸ್ವಲ್ಪ ಕೆಳಗೆ ಬಂದ್ರೆ ಪೂಜೆಗೆ ಅಂತ ಇಟ್ಟಿದ್ದ ಪ್ರಸಾದನ ನೆಮ್ಮದಿಯಿಂದ ತಿನ್ಬಹುದು. ನೀವು ಹೊರಡಿ, ನಾವು ಬರ್ತೀವಿ. ನಡಿಯೇ. ಅಮ್ನೋರ ಅನುಗ್ರಹ ಸಿಕ್ತು ಅಂದ್ರೆ ನಯನಿ ಧೈರ್ಯ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಮತ್ತೇನ್ ಮಾಡೋಣ ಮಾಮ್? ವಿಶಾಲ್ನ ಹಾಗೆ ಮಾಡ್ಬಿಟ್ಟಿದೀವಿ. ಮತ್ತೆ ಮೊದ್ಲಿನ ಥರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ನಯನಿಗೆ ಹೇಗ್ ಗೊತ್ತಾಗತ್ತೆ? ಒಂದ್ ವೇಳೆ ಗೊತ್ತಾಗಿದೆ ಅಂತ ಆ ವಿಷಯ ನಮಗ್ ಗೊತ್ತಾದ್ರೆ ನಾವು ಸುಮ್ಮನೆ ಇರಲ್ವಲ್ಲ ಮಾಮ್. ಕರೆಕ್ಟ್. ನೋಡೋಣ ನಾಳೆ ಏನ್ ಮಾಡ್ತಾಳೆ ಅಂತ. ನೈನಿ, ಯಜಮಾನ್ರೆ, ಯಜಮಾನ್ರೆ, ನೈನಿ, ನನ್ನನ್ನು ರೂಪದಲ್ಲಿ ನೋಡಿ ಗಾಯತ್ರಿ ಅಳ್ತಿದ್ದಾಳೆ. 3 ನಿಮಿಷ ಕಾಣಿಸಿದ್ರು ಸರಿ, 2 ನಿಮಿಷನಾದ್ರೂ ಮುದ್ದು ಮಾಡ್ತೀನಿ. ಆಗ್ಲಾದ್ರೂ ನನಗೆ ಮನ್ಸಿಗೆ ಸಮಾಧಾನ ಸಿಗುತ್ತೆ. ನಾನು ಬಯಸಿದ ತಕ್ಷಣ ಈ ವಿಭೂತಿನ ನನ್ನ ಹಣೆಗೆ ಹಚ್ಚಿದೆ. ಹೌದು ಯಜಮಾನ್ರೆ, ನಿಮ್ಮನ್ನ ನೋಡಿದ ತಕ್ಷಣ ಗಾಯತ್ರಿ ಇನ್ನೂ ಹಠ ಮಾಡಕ್ ಶುರು ಮಾಡ್ತಾಳೆ. ಬಾ ಅಮ್ಮ, ಬಾ. ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ? ಅಪ್ಪನ್ನ ಗುರ್ಸೋದಕ್ಕಾಗ್ದೆ ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ ಅಂತ ಅಳ್ತಾ ಇದೀಯ ನೀನು? ನೀವ್ ಈ ಥರ ಆದಾಗಿಂದ ಮಕ್ಕಳು ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ದಾರೆ. ಬೇಗ ಶಾಪ ವಿಮೋಚನೆ ಆಗೋ ಮಾರ್ಗನ ನೋಡಬೇಕು. ಇಲ್ಲ ಅಂದ್ರೆ ನಿಸ್ಸಹಾಯಕರಾದ ನಮ್ಮನ್ನ ಕಷ್ಟಕ್ಕೆ ದೂಕೋ ಸಾಧ್ಯತೆಗಳಿವೆ. ಹೌದು ನಾನಿ, ನಾನು ಬಯಸ್ತಿರೋದು ಅದನ್ನೇ. ಹಾಗಿದ್ರೆ ನಿನಗೆ ಸಹಾಯ ಮಾಡೋಕ್ಕಾಗಲ್ಲ. ನಿನ್ನ ನೆರಳಾಗಿರೋದಕ್ಕೆ ನಾನು ನನ್ನ ಹಾಗಿರ್ಬೇಕು. ನಿಜಾನೇ ಯಜಮಾನ್ರೆ. ವಿಶಾಲಾಕ್ಷಮ್ಮ ತಾಯಿ ಕೃಪೆಯಿಂದ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ತೀವಿ ಅನ್ನೋ ನಂಬಿಕೆ ನನಗಿದೆ. ನೈನಿ, ಇನ್ನೊಂದೇ ನಿಮಿಷ ಇರೋದು. ನೀವ್ ಎತ್ಕೊಂಡಿದ ತಕ್ಷಣ ಗಾಯತ್ರಿ ಅಳೋದನ್ನೇ ನಿಲ್ಸ್ಬಿಟ್ಲು, ನೋಡಿದ್ರಾ? ಆದ್ರೆ ನನ್ಗೊಂದು ಅನುಮಾನ ಯಜಮಾನ್ರೆ. ನೀವ್ ಹೀಗ್ ಬಂದ್ರೆ ಕೇವಲ ನನಗೆ ನನ್ನ ಮಕ್ಕಳಿಗೆ ಮಾತ್ರ ನೀವು ಕಾಣಿಸ್ಕೋತೀರಾ ಅಲ್ವಾ? ಹೌದು. ಮತ್ತೆ ನೀವ್ ಗಾಯತ್ರಿನ ಹೇಗೆ ಎತ್ಕೊಳಕ್ಕಾಗ್ತಿದೆ? ಅವಳಿಗೆ ನೀವ್ ಹೇಗೆ ಕಾಣಿಸ್ತಾ ಇದ್ದೀರಾ? ನೈನಿ, ಟೈಮ್ ಆಗ್ತಾ ಇದೆ. ಗಾಯತ್ರಿ ನಿತ್ಕೋ, ಅಮ್ಮನ ಹತ್ರ ಹೋಗ್ಬಿಟ್ಟು.
ನೈನಿ, ನಿಮಗೆ ಪ್ರಶ್ನೆ ಮಾಡಿ ನನಗೆ ಉತ್ತರನೇ ಸಿಗ್ಲಿಲ್ಲ. ಗಾಯತ್ರಿ ಬಗ್ಗೆನಾ ನೀನ್ ಕೇಳಬೇಕು ಅಂತಿರೋದು? ಹೌದು ಯಜಮಾನ್ರೆ. ಗಾಯತ್ರಿನ ನಾವು ದತ್ತಕ್ಕೆ ತಗೊಳ್ಳೋದಕ್ಕೂ ಮುಂಚೆ ಹೆತ್ತ ತಾಯಿಯಾಗೆ ನೀನು ಹಾಲನ್ನು ಕೊಟ್ಟಿದ್ದೆ ನೈನಿ. ನಿಜಾನೇ, ಆದರೆ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ರಕ್ತಕ್ಕೆ ನೀವು ಆ ರೂಪದಲ್ಲಿ ಕಾಣಿಸ್ತೀರಾ ಅಂತ ಸ್ವಾಮೀಜಿ ಹೇಳಿದ್ರಲ್ವಾ? ಹಾ, ಹೌದು ಹೌದು ಹೇಳಿದ್ದೆ. ತಾಯಿ ತನ್ನ ರಕ್ತನ ಹಾಲಾಗಿ ಬದಲಾಯಿಸಿ ಮಗು ಹಸುನ ನೀಗಿಸ್ತಾಳೆ. ಆ ವಿಷಯದಲ್ಲಿ ಆ ಭಗವಂತನು ಚಿಕ್ಕವನೇ. ನಿನ್ನ ಹಾಲು ಕುಡ್ದಿದ್ದಕ್ಕೆ ಗಾಯತ್ರಿ ನನ್ನ ನೋಡಕ್ಕಾಗ್ತಿರೋದು. ನಾನು ಎತ್ಕೊಂಡ್ರು ಸುಮ್ಮನೆ ಇರ್ತಾಳೆ. ಅಷ್ಟೇ ಅಂತೀರಾ? ಇನ್ನೇನು ಅನ್ಕೋತಿದ್ಯಾ ನೈನಿ? ಈ ಗಾಯತ್ರಿನೇ ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆಸೆಗೂ ಇತಿಮಿತಿ ಇರಬೇಕು. ಗಾನವೇಲಿದ್ರೆ ನೋಡ್ಕೊಂಡು ಬರ್ತೀನಿ. ಓನ ಕಂದ, ಇಲ್ಲಿ ನೋಡು, ಇಲ್ಲಿ ನೋಡು. ತಗೋ ತಗೋ ತಗೋ. ಕುಂಕುಮ ಹಚ್ಕೊಂಡಿದ್ದೀರಾ? ನೈನಿ ಅದಕ್ಕೆ ಹಚ್ಚಿದ್ದು. ಅವಳ ಕುಂಕುಮನ ಕಾಪಾಡ್ಕೊಂತ ಹೇಳ್ಬೇಕಿತ್ತು ನೀವು. ಈ ತಲೆ ಹರಟೆನೆ ಬಿಡು ಅಂತ ಹೇಳೋದು. ಹೋಗಿ ಮಂಗಳ ಗೌರಿ ದೇವಿಗೆ ನಮಸ್ಕಾರ ಮಾಡಿ ನೀನು ಮಗು ಹೋಗಿ ಆಶೀರ್ವಾದ ತಗೊಂಬನ್ನಿ. ಪೀಠ ಕದಲ್ಸಿದ್ರೆ ದೇವ್ರನ್ನ ಇಳಿಸ್ತಾರೆ. ಅರ್ಜೆಂಟಾಗಿ ಹೋಗಿ ದೇವ್ರ ಹತ್ರ ದುಃಖ ಹೇಳ್ಕೊಂಡ್ರು ಕೂಡ ನನಗ್ ಸಿಗೋದ್ ಏನೂ ಸಿಗಲ್ಲ ಬಿಡಿ. ನೀನು ರಿಚ್ ಆಗಿ ಬದುಕಬೇಕು ಅಂದ್ರೆ ಬೇಡ್ಕೋಬೇಕಾಗಿರೋದು ಅಮ್ಮನವ್ರನ್ನೆಲ್ಲ ಕಣೆ, ನೈನಿ ಅದಕ್ಕೆನ. ಯಾಕೋ ಅವಳೇ ದೇವತೆ ಅಂತ ಹೇಳ್ಕೊತಾಳ? ವಿಶಾಲ್ ಭಾವ ಇಲ್ದೇ ಇರೋದ್ರಿಂದ ಹುಚ್ಚಿಡ್ದಿದೆ ಅವಳಿಗೆ. ಹೆಂಗೆ ಈ ಥರ ಎಲ್ಲ ಮಾತಾಡ್ತೀಯಾ? ಒಡ ಹುಡ್ದವ್ರಿಗೆ ನೋವಾಗುತ್ತೆ ಅನ್ನೋ ಪರಿಜ್ಞಾನನೂ ಇಲ್ವಾ ನಿಂಗೆ? ಇಷ್ಟ ದಿನ ನನ್ಗೆ ಯಾವ ಕೆಲ್ಸಕ್ಕೂ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದ ಅವಳ ಬಾಯಿ ಮುಚ್ಚಿದೀನಿ. ನನಗೂ ಮಗು ಹುಟ್ಟಲ್ಲ, ಈಗ ಸೈಲೆಂಟ್ ಆಗಿದ್ದಾಳೆ. ಮೇಲ್ನೋಟಕ್ಕೇನೋ ಖುಷಿ ಪಡ್ತಿರ್ಬೋದೇನೋ, ಆದ್ರೆ ಮನ್ಸಲ್ಲಿ ಉರ್ಕೊಂಡಿರ್ತಾಳ ಅವಳು. ಈ ಥರ ನೀನು ಹುಚ್ಚುಚ್ಚಾಗಿ ಯೋಚನೆ ಮಾಡಿ ನಿನ್ನ ವ್ಯಕ್ತಿತ್ವನ ನೀನೇ ಕೆಳಗಡೆ ಹಾಕೋತಾ ಇದೆಯಾ ಅಷ್ಟೇ. ಆಸ್ತಿ ಅಂತಸ್ತು ಇದೇ ಮುಖ್ಯ ಅನ್ನೋ ಹಾಗಿದ್ದಿದ್ರೆ ವಿಶಾಲ್ ಬ್ರೋ, ನೈನಿ ಅದಕ್ಕೆ ಇಬ್ರು ನಮ್ಮಿಬ್ಬರನ್ನು ಈ ಗೇಟಿಂದ ಹೊರಗಡೆನ ಇಟ್ಟಿರ್ತಿದ್ರು ತಿಳ್ಕೊ. ದಯ ತೋರಿಸಿದ್ದಾರೆ. ಇನ್ನೊಂದು ವಿಷಯ ಏನು ಅಂದರೆ, ನೀನು ಕುತಂತ್ರದಿಂದ ಮಾಡ್ಕೊಂಡಿರೋ ಈ ಮಗುನ ಆಸ್ತಿ ಕೊಡಲ್ಲ ಅಂತ ಹೇಳಿದ್ರೆ ನೀನು ಏನೂ ಮಾಡೋಕ್ಕಾಗಲ್ಲ. ನೀವ್ ಹೀಗೇನೇನೋ ಮಾತಾಡಿ ನನಗ್ ಬರೋ ಅದೃಷ್ಟನ ನೀವ್ ಹಾಳು ಮಾಡಬೇಡಿ. ಅದೆಲ್ಲ ಏನಿಲ್ಲ. ಆದರೆ ಆಸ್ತಿಗೋಸ್ಕರ ನೀನು ಕಷ್ಟಪಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ಹಸುಗೋಸಿನ ಮುಖ ನೋಡಿದ್ರು ನಿಮ್ಗೆ ಅಯ್ಯೋ ಪಾಪ ಅಂತ ಏನು ಅನ್ಸಲ್ವಾ? ಅಲ್ಲ, ಸುಮನಗ ಆಸ್ತಿ ಸಿಗ್ಲಿಲ್ಲ ಅಂದ್ರೆ ಅವಳು ಹೇಗ್ ಬದುಕ್ತಾಳೆ ಅಂತ ನೀವ್ ಯೋಚನೆ ಮಾಡ್ಲಿಲ್ವಾ? ಈ ಮಗುನ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನೀನಂತೂ ಹಾಲು ಕೊಡಲ್ಲ, ಹೊರಗಡೆಯಿಂದ ತರಿಸೋ ಹಾಲು ಅರಗೋದೇ ಇಲ್ಲ. ಇವಾಗ ತಾನೇ ಹುಟ್ಟಿರೋ ಮಗುಗೆ ಇಂಥ ನರಕ ಯಾಕೆ ಅಂತ ಬೇಜಾರಾಗ್ತಾ ಇದೆ. ನಿನ್ನ ದುರಾಸೆಗಳ ಮಧ್ಯ ಸಿಗಾಕೊಂಡಿರೋ ಈ ಮಗು ಹೋದ ಜನ್ಮದಲ್ಲಿ ಅದೇನು ಪಾಪ ಮಾಡಿತ್ತೋ ಏನೋ ಅಂತ ಅನಿಸ್ತಾ ಇದೆ. ರೂಮಲ್ಲಿ ಪೊರೆ ಯಾಕಿಟ್ಟಿದ್ದೀರಾ? ಮಗು ಮೇಲ್ ಬಿತ್ತು. ಮೊನ್ನೆವರೆಗೂ ಪೊರನೆ ಹಿಡ್ಕೊಂಡು ತಿರುಗ್ತಿದ್ದೆ. ನಾನಾ?